ಲೆಫ್ಟ್ ಹ್ಯಾಂಡ್ನ ಈ ಥರ ಇಟ್ಟಿದ್ದೀನಿ, ಇಲ್ಲಿ ಹೆಬ್ಬೆರಳು ಈ ರೀತಿ ಇದೆ. ಇದನ್ನ ಬಲಗೈಯಲ್ಲಿ ಈ ರೀತಿ ಲಾಕ್ ಮಾಡಿಕೊಂಡು ಈ ಬೆರಳು ತುದಿಗೆ ಈ ಬೆರಳು ತುದಿಯಿಂದ ಪ್ರೆಷರ್ ಬಿಡಬೇಕು, ಹೀಗೆ ಪ್ರೆಷರ್ ಕೊಡಬೇಕು. ಇದಕ್ಕೆ ಕುಂಡಲಿನಿ ಮುದ್ರಾ ಅಂತಾರೆ. ಈ ತುದಿಗೆ ಪ್ರೆಷರ್ ಕೊಡಬೇಕು. ಕೊಡಬೇಕು. ಫಸ್ಟ್ ಹೀಗೆ ಮಾಡಿ ತಂಬು ಈ ಥರ, ನೀವು ಥಮ್ಸ್ ಅಪ್ ಮಾಡಲ್ವಾ ಆ ಥರ ಇಟ್ಕೋಬೇಕು. ಈ ಕೈಯಲ್ಲಿ ಈ 4 ಬೆರಳನ್ನ ಈ ಥರ ಫೋಲ್ಡ್, ಇದನ್ನ ಜೋರಾಗಿ ಗಟ್ಟಿಯಾಗಿ ಇಟ್ಕೋಬೇಕು. ಇಟ್ಕೊಂಡಾದ ನಂತರ ಬಲಗೈ ಹೆಬ್ಬೆರಳನ್ನ ಎಡಗೈ ಹೆಬ್ಬೆರಳಿನ ತುದಿಗೆ ಪ್ರೆಷರ್ ಕೊಡಬೇಕು, ಒತ್ತಡ ಇರಬೇಕು. ಈ ರೀತಿ ಇಟ್ಕೋಬೇಕು. ಇದನ್ನ ಒಂದು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕು. ಅವರು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು. ಲೈಂಗಿಕ ವಿಚಾರದಲ್ಲಿ ನನಗೆ ತೃಪ್ತಿ ಸಿಗ್ತಾ ಇಲ್ಲ ಅಂತ ಒಂದು ವಿಚಾರ ಆಯಿತು. ಅಂದರೆ ಲೈಂಗಿಕ ವಿಚಾರದಲ್ಲಿ ತುಂಬ ಹೊತ್ತು ನಾನು ತೊಡಗಿಸ್ಕೊಳಕ್ಕೆ ಆಗ್ತಾ. ಈಗ ಮೆನ್ ಇನ್ಫರ್ಟಿಲಿಟಿ ಅಂತ ಪ್ರಾಬ್ಲಮ್ ಬರ್ತಿದೆ. ಯಾಕೆಂದರೆ ಸ್ಪರ್ಮ್ಸ್ ಕೌಂಟಲ್ಲಿ ತುಂಬ ಕಡಿಮೆ ಆಗುತ್ತೆ, ಮೊಟಿಲಿಟಿ ಕಡಿಮೆ ಆಗುತ್ತೆ, ಮತ್ತು ಎನರ್ಜಿ ಲೆವೆಲ್ಲು ಡೌನ್ ಆಗ್ತಾ ಇದೆ. ಯಾಕೆ ಅಂದರೆ ಅವರ ಮೈಂಡ್ ಪ್ರಾಪರಾಗಿ ಕೆಲಸ ಮಾಡೋದಿಲ್ಲ. ಅದು ಒಂದೇ ಕಾರಣ. ಯಾಕೆಂದರೆ ಆ ಪ್ರೆಷರು, ಟೆನ್ಷನ್ನು, ಪ್ರೆಷರು ಯಾವಾಗ ಹೆಚ್ಚು ಇತ್ತು ನಿಮಗೆ ಫೋಕಸಿಂಗ್ ಆಗಲಿ ಕಾನ್ಸಂಟ್ರೇಷನ್ ಆಗಲಿ ಯಾವುದರಲ್ಲೂ ಯಾವ ಕೆಲಸದಲ್ಲೂ ಇರೋದಿಲ್ಲ. ಇನ್ನೊಂದು ಮನಸ್ಥಿತಿಗಳು ಸರಿ ಇರೋದಿಲ್ಲ ಅಂತ ಹೇಳ್ಬೋದು. ಅಂದರೆ ಭಾವನೆಗಳು ಇಲ್ಲಿ ಅದು ತುಂಬ ಮುಖ್ಯ. ಸೊ ನಿಮ್ಗೆ ಯಾವಾಗ ಒಂಥರ ಪ್ರೆಷರೇ ಇರುತ್ತೆ, ಹಿಂದಿನ ಕಾಲದ ಥರ ಒಳ್ಳೆ ಭಾವನೆಗಳು, ಪ್ರೇಮ, ಪ್ರೀತಿ ಯಾವುದೂ ಇರೋದಿಲ್ಲ ಈಗ. ಸೊ ಎಲ್ಲ ಆಟೋಮೆಟಿಕ್ ಆಗಿ ಏನೋ ಒಂದು ನೀಡ್ ಅಂತ ಅಷ್ಟು ಬಿಟ್ಟು ಬೇರೆ ಯಾವುದೇ ರೀತಿ ಒಳ್ಳೆ ಭಾವನೆಗಳು ಇವಾಗ ಉಂಟಾಗ್ತಾ ಇಲ್ಲ. ಇದು ಎಲ್ಲ ಕಾರಣನೇ ಈ ಸಮಸ್ಯೆಗೆ ಕಾರಣ. ನೀವು ಮೊದಲಿನ ಥರ ಅಷ್ಟು ವಿಗರ್ ಆಗಿ ಅಷ್ಟು ಪವರ್ಫುಲ್ ಮೆನ್ ಅಂತ ಇರಬೇಕು ಅಂತಂದ್ರೆ ಹಿಂದಿನ ಕಾಲದಲ್ಲಿ ಯಾವ ಥರ ಮಾಡ್ತಿದ್ರು? ಒಂದು ಸೂರ್ಯ ನಮಸ್ಕಾರ ಎಷ್ಟು ಚೆನ್ನಾಗಿ ಸೂರ್ಯಗೆ ಅಭಿಮುಖವಾಗಿ ನಿಂತು ಮಾಡ್ತಾ ಹೋದಾಗ ಆ ಎನರ್ಜಿ, ಪ್ರಕೃತಿಯಲ್ಲಿ ಇರುವಂಥ ಎನರ್ಜಿ ಇವ್ರ ದೇಹಕ್ಕೆ ಹರಿತಾ ಇರ್ತಿತ್ತು. ಆಗ ಅಷ್ಟು ಸ್ಟ್ರಾಂಗ್ ಇರ್ತಿದ್ರು. ಕುಸ್ತಿ ಪಟುಗಳೆಲ್ಲ ಹೇಗೆ ನೋಡಿ, ಅದಕ್ಕೂ ಕೂಡ ಪ್ರಿಪೇರ್ ಆಗಿ ಯಾವ ಥರ ಸ್ಟ್ರಾಂಗ್ ಆಗಿರ್ತಿದ್ರು. ಎಲ್ಲ ಆ ಥರ ಆಟಗಳಿರ್ತಿತ್ತು, ಎಷ್ಟೋ ಔಟ್ಡೋರ್ ಗೇಮ್ಸ್ ಇರ್ತಿತ್ತು. ಇವಾಗ ಏನಿದೆ, ನೀವು ಮಕ್ಕಳು ಬೆಳೆಸದಲ್ಲಿಂದನೇ ಪ್ರಾಬ್ಲಮ್. ಸ್ಕೂಲಿಗೆ ನೀವು ಒಂದು ಜೀಪಲ್ಲಿ ಈ ಥರ ತಗೊಂಡೋಗಿ ಇಡ್ತೀರಿ, ಅಲ್ಲಿಂದ ಕರ್ಕೊಂಡು ಬರ್ತೀರಿ. ಒಂದು ಸ್ಕೂಲಲ್ಲಿ ಪ್ಲೇ ಗ್ರೌಂಡ್ ಕೂಡ ಇರೋದಿಲ್ಲ, ಔಟ್ಡೋರ್ ಗೇಮೇ ಇಲ್ಲ ಮಕ್ಕಳಲ್ಲಿ. ಅಲ್ಲಿಂದನೇ ಅವರು ವೀಕ್ನೆಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇನ್ನು ಮತ್ತೆ ಒಂದು ಈಗಿನ ಕಾಲದಲ್ಲಿ ಹೇಗೆ ಅಂದರೆ, ಹಿಂದಿನ ಕಾಲದಲ್ಲಿ ಬೆಳೆಸೋ ರೀತಿಗೂ ಈಗಿನ ಕಾಲದಲ್ಲಿ ತುಂಬ ಮುಂದುವರೆದಿರ್ತಾರೆ. ಸೊ 7th 8th ಮಕ್ಕಳೇ ಅವರಿಗೆ ಯಾವ ಒಳ್ಳೆ ಭಾವನೆನೇ ಇರಲ್ಲ ಅಲ್ವಾ? ಆ ಥರ ಇದ್ದಾಗ ಏನಾಗುತ್ತೆ, ಅವ್ರ ಮನಸ್ಥಿತಿ ಮೇಲೆ ಅದು ಕೆಟ್ಟ ಒಂದು ಪರಿಣಾಮ ಬೀಳ್ತಾ ಹೋಗುತ್ತೆ. ಅವ್ರಿಗೆ ಯಾವುದೇ ರೀತಿ ಇಂಟ್ರೆಸ್ಟು ಇರಲ್ಲ, ಅಥವಾ ಭಾವನೆಗಳಿರಲ್ಲ. ವರ್ಕ್ ಅಂದ್ರೆ ಏನೋ ಒಂದು ಓದೋದು ಅಂದ್ರೆ 100ಕ್ಕೆ 100 ತೆಗಿಬೇಕು, ಅಷ್ಟು ಒಂದೇ ಭಾವನೆ ಇರುತ್ತೆ. ಯಾವಾಗ ನೋಡಿದ್ರು ಲ್ಯಾಪ್ಟಾಪ್, ಕಂಪ್ಯೂಟರ್ ಜೊತೆಗೇನೆ ಇರ್ತಾರೆ. ಫ್ಯೂಚರಲ್ಲಿ ಕೆಲಸನೂ ಅದೇ ತರ ಇರುತ್ತೆ. IT-BT ಕಂಪ್ನಿಗಳೇ ಇರೋದ್ರಿಂದ ನೀವು ಎಷ್ಟು ಕೆಲಸ ಅದೇ ತರ ಮಾಡ್ತೀರಿ, ಅಲ್ಲಿವರೆಗೆ ಅವ್ರ ವೀಕ್ನೆಸ್ ಸರಿ ಹೋಗೋದಿಲ್ಲ. ಇಲ್ಲ, ಆ ಕೆಲಸ ಮಾಡ್ಕೊಂಡು ನಾನು ಚೆನ್ನಾಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು ಅಂದಾಗ ವ್ಯಾಯಾಮ ಅನ್ನೋದೇ ಫಸ್ಟ್ ಇಂಪಾರ್ಟೆಂಟ್ ಅವರಿಗೆ. ಮತ್ತೆ ತಿನ್ನುವಂಥ ಆಹಾರದ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಇದೆಲ್ಲ ಈಗ ಜನರಲ್ ಆಗಿ ನೀವು ಮಕ್ಕಳು ಹೇಗೆ ಊಟ ಮಾಡ್ತಾರೆ, ಹಿಂದಿನ ಕಾಲದಲ್ಲಿ ಚಂದಮಾಮ ಅದು ಇದು ತೋರಿಸಿ ಊಟ ಮಾಡಿಸ್ತಿದ್ರು. ಈಗ ಲ್ಯಾಪ್ಟಾಪ್ ಕೊಟ್ಟು, ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಾರೆ. ಆಗ ಅವರು ತಿನ್ನೋದು ಏನು ತಿಂತಿದೀವಿ ಅರಿವಿರಲ್ಲ. ಈಗ ದೊಡ್ಡವರಾದ್ಮೇಲೂ ಎಲ್ಲ ಒಟ್ಟು ಮನೇಲಿ ಕೂತು ಊಟ ಮಾಡ್ತಾರಾ? ಟಿವಿ ನೋಡ್ತಾ ಕೆಲಸ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ತಿಂತಾ ಇರ್ತಾರೆ. ಯಾವ್ದು ತಿಂದಿದೀವಿ ಅದು ದೇಹಕ್ಕೆ ಡೈಜೆಸ್ಟಿವ್ ಜ್ಯೂಸ್ ಕೂಡ ಉತ್ಪತ್ತಿ ಆಗೋದಿಲ್ಲ. ಇದು ಎಲ್ಲದೂ ಕಾರಣ ಆಗುತ್ತೆ ಇನ್ಫರ್ಟಿಲಿಟಿ. ಅಂದ್ರೆ ಆ ಒಂದು ಶಕ್ತಿ ಇರೋಲ್ಲ. ಈಗ ಆ ಪವರ್ ಇರಬೇಕು, ಅದಕ್ಕೆ ಏನ್ ಹೇಳ್ತೀವಿ ಓಜಸ್ ಅಂತ. ಸೊ ಅದು ಇರಬೇಕು ಅಂದಾಗ ಪ್ರತಿಯೊಂದು ಆಹಾರ ಪದ್ಧತಿಯಿಂದ ಹಿಡಿದು ವ್ಯಾಯಾಮದಿಂದ ಹಿಡಿದು ಎಲ್ಲದೂ ಕಾರಣ ಆಗುತ್ತೆ. ನೀವು ಎಷ್ಟು ಪವರ್ಫುಲ್ ಮೈಂಡ್ ಆಗತ್ತೆ, ಆಗ ನಿಮ್ಮ ದೇಹ ಪವರ್ಫುಲ್ ಆಗಿರುತ್ತೆ. ಸೊ ಇದನ್ನ ಕಂಪ್ಲೀಟ್ ಆಗಿ ನೀವು ಚೇಂಜ್ ಮಾಡ್ಕೊಳ್ತಾ ಬಂದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನ್ಯಾಚುರಲ್ ಆಗಿ ಮಕ್ಕಳಾಗೋದು ಕೂಡ. ಸೊ ಪುರುಷರಲ್ಲೂ ಚೆನ್ನಾಗಿ ಎಲ್ಲಾ ತರದಲ್ಲೂ ಓವರ್ ಆಲ್ ಅವರು ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ಈ ತರ ಫಾಲೋ ಮಾಡ್ಲೇಬೇಕಾಗತ್ತೆ. ಹಾಗೇನೆ ನೀವು ಇನ್ನೂ ಕೇಳಿದ್ರೆ ಇದೆಲ್ಲ ಕ್ವಶನ್ಸ್. ಸೊ ಅವರ ಒಂದು ಶಕ್ತಿ ಅಂದ್ರೆ ಕಿಂಗ್ ಆಫ್ ಹರ್ಬ್ ಅಂತ ಹೇಳ್ತಾರೆ, ಅಂದ್ರೆ ವೃಕ್ಷಗಳ ರಾಜ. ಸೊ ಅದು ಅಶ್ವಗಂಧ. ಆದ್ರೆ ನೀವು ಅಶ್ವಗಂಧನ ಯಾವ್ದಾವ್ದೋ ತರ ತಗೊಳಂಗಿಲ್ಲ. ತುಂಬಾ ನಿದ್ದೆ ಬಂದು ಮಲಗ್ಬಿಡ್ತಾರೆ, ಅಥವಾ ಇನ್ನೂ ಎನರ್ಜಿ ಕಮ್ಮಿ ಅನ್ನೋ ಆಗುತ್ತೆ. ಯಾಕಂದ್ರೆ ಅದು ಶುದ್ಧಿ ಮಾಡೋ ವಿಧಾನ ತುಂಬಾ ಕರೆಕ್ಟ್ ಆಗಿರ್ಬೇಕು. ಸೊ ಹೇಗೇಗೋ ಮಾಡಿದ್ರೆ ಅದು ಸರಿ ಹೋಗಲ್ಲ. ಆ ಪ್ರಪೋರ್ಷನ್ ಆಗ ಏನ್ ಹೇಳಿದೆ ನಿಮ್ಗೆ, ಅದೇ ತರ ನೀವು ಕಾಂಬಿನೇಷನ್ ಮಾಡಿ ಅದೇ ತರ ಶುದ್ಧಿ ಮಾಡಿ ಇಷ್ಟೇ ಪ್ರಪೋರ್ಷನ್ ಒಬ್ಬ ವ್ಯಕ್ತಿಗೆ ಬೇಕಾಗತ್ತೆ. ಅಂದ್ರೆ ಅವ್ರ ನಾಡಿನಲ್ಲಿ ಏನು ಇಂಬ್ಯಾಲೆನ್ಸ್ ಇರುತ್ತೆ ವಾತ ಪಿತ್ತ ಕಫದಲ್ಲಿ, ಅದಕ್ಕೆ ತಕ್ಕ ಹಾಗೆ ಕೊಟ್ಟಾಗ, ಅಥವಾ ಕಾಂಬಿನೇಷನ್ ಬೇರೆ ಏನ್ ಬೇಕು ಅದನ್ನ ಕೊಟ್ಟಾಗ ಅವರಿಗೆ ಕರೆಕ್ಟಾಗಿ ನೀವೇನು ಸಮಸ್ಯೆ ಕೇಳಿದ್ರಿ ಅದು ಎಲ್ಲದೂ ಸಾಲ್ವ್ ಆಗುತ್ತೆ.
ಓಕೆ, ಅಂದರೆ ಪುರುಷ ಸೊ ಆ ಒಂದು ಸಂಭೋಗದ ಸಮಯದಲ್ಲಿ ಪವರ್ಫುಲ್ ಮ್ಯಾನ್ ಆಗಿ ಹೊರ ಹೊಮ್ಮಬೇಕು ಅನ್ನೋದಾದ್ರೆ ನೀವು ಹೇಳಿದ್ರಿ ಯಾವುದೋ ಗಿಡದ ಮೂಲಕ ಅಂತ ನಾನು ಹೇಳಿದ್ರಿ. ಹೌದು ಸೊ ಅದನ್ನ ಬಳಸ್ಕೊಳ್ಬೇಕು ಅಂತ ಹೇಳಿ. ಹೌದು ಅದು ಹೇಗೆ? ಅದು ಅದೇ ಹೇಳಿದ್ನಲ್ಲ, ಈಗ ಕಾಂಬಿನೇಷನ್ ಮಾಡಿದಾಗ ಸೊ ಆ ಥರ ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಅವರು ಯಾವಾಗ ಅವರಿಗೆ ಬೇಕು ಅಂಥ ಟೈಮಲ್ಲಿ ಅದನ್ನು ಪ್ರಪೋರ್ಷನ್ ಕರೆಕ್ಟಾಗಿ ತೊಗೋಬೇಕು. ಅದಕ್ಕೆ ಬಿಫೋರು ಅವರು ಆ ವ್ಯಾಯಾಮ ಆಗಲಿ ಇದನ್ನೆಲ್ಲ ಕರೆಕ್ಟಾಗಿ ಮಾಡ್ಕೋಬೇಕು. ಆಗ ಮಾತ್ರ ಸ್ಟ್ರೆಂದನ್ ಆಗಿರ್ಲಿಕ್ಕೆ ಕಾರಣ. ಮತ್ತು ಮೈಂಡನ್ನು ಕಾಮಾಗಿ ಇಟ್ಕೋಬೇಕು. ಅದಕ್ಕೂ ಕೂಡ ಬೀಜ ಮಂತ್ರಗಳ ಪಠನೆ ಎಲ್ಲ ಇರುತ್ತೆ. ಕಾಂಬಿನೇಷನ್ ಮಾಡ್ಕೊಳ್ತಾ ಹೋಗಬೇಕು, ಆಗ ಸರಿ ಹೋಗುತ್ತೆ. ಅವರಿಗೂ ಕೂಡ ಒಂದು ವಂಡರ್ಫುಲ್ ಆಗಿರೋ ಮುದ್ರಾ ಇದೆ. ನೀವು ಕೇಳಿರೋ ಈ ಎಲ್ಲ ಕ್ವಶನ್ಗಳಿಗೂ ಉತ್ತರ ಬೇಕು ಅಂದರೆ ಒಂದು ಕುಂಡಲಿನಿ ಮುದ್ರಾ ಅಂತ ಹೇಳ್ತಾರೆ. ಮೆನ್ ಯಾವಾಗಲೂ ಪವರ್ಫುಲ್ ಆಗಿ ಇರಬೇಕು ಅಂದರೆ ಆ ಮುದ್ರನ ಪ್ರಾಕ್ಟೀಸ್ ಮಾಡಬೇಕು. ಹೀಗೆ ಲೆಫ್ಟ್ ಹ್ಯಾಂಡನ್ನ ಈ ಥರ ಇಟ್ಟಿದ್ದೀನಿ, ಇಲ್ಲಿ ಹೆಬ್ಬೆರಳು ಇರುತ್ತಿದೆ. ಇದನ್ನ ಬಲಗೈಯಲ್ಲಿ ಈ ರೀತಿ ಲಾಕ್ ಮಾಡಿಕೊಂಡು ಈ ಬೆರಳು ತುದಿಗೆ ಈ ಬೆರಳು ತುದಿಯಿಂದ ಪ್ರೆಷರ್ ಬಿಡಬೇಕು. ಹೀಗೆ ಪ್ರೆಷರ್ ಕೊಡಬೇಕು. ಇದಕ್ಕೆ ಕುಂಡಲಿನಿ ಮುದ್ರಾ ಅಂತಾರೆ. ಈ ತುದಿಗೆ ಪ್ರೆಷರ್ ಕೊಡಬೇಕು. ಕೊಡಬೇಕು. ಫಸ್ಟ್ ಹೀಗೆ ಮಾಡಿ ತಂಬು ಈ ಥರ, ನೀವು ಥಮ್ಸ್ ಅಪ್ ಮಾಡಲ್ವಾ ಆ ಥರ ಇಟ್ಕೋಬೇಕು. ಈ ಕೈಯಲ್ಲಿ ಈ 4 ಬೆರಳನ್ನ ಈ ಥರ ಫೋಲ್ಡ್, ಇದನ್ನ ಜೋರಾಗಿ ಗಟ್ಟಿಯಾಗಿ ಇಟ್ಕೋಬೇಕು. ಇಟ್ಕೊಂಡಾದ ನಂತರ ಬಲಗೈ ಹೆಬ್ಬೆರಳನ್ನ ಎಡಗೈ ಹೆಬ್ಬೆರಳಿನ ತುದಿಗೆ ಪ್ರೆಷರ್ ಕೊಡಬೇಕು, ಒತ್ತಡ ಇರಬೇಕು. ಈ ರೀತಿ ಇಟ್ಕೋಬೇಕು. ಇದನ್ನ ಒಂದು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕು. ಅವರು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು. ಇದನ್ನ ಒಂದು 10 ನಿಮಿಷ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಇದು ಸಪೋರ್ಟಿಂಗ್ ಥೆರಪಿ, ತುಂಬಾ ಚೆನ್ನಾಗಿ ಅವರಿಗೆ ಸಪೋರ್ಟ್ ಮಾಡುತ್ತೆ. ಓಕೆ, ಜೊತೆಗೆ ಸೊ ಇನ್ನೊಂದು ಆಯುರ್ವೇದಿಕ್ ಗಿಡಮೂಲಿಕೆಗಳ ಕಾಂಬಿನೇಷನ್ ಮಾಡ್ತೀವಿ. ಅದರಲ್ಲಿ ಮುಕುನ ಅಂತ ಕೇಳಿರ್ಬೋದು ನೀವು, ಅದು ಅಶ್ವಗಂಧ, ಈ ತರ ಕಾಂಬಿನೇಷನ್ ಮಾಡ್ತೀವಿ. ಸೊ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಡಾಕ್ಟರ್ ಲತಾ ಶೇಖರ್ ಅವರು ಹೇಳಿರುವಂಥ ಈ ಒಂದು ಮುದ್ರಾ ಆಗಿರ್ಬೋದು, ಹಾಗೆ ಪಾರಂಪರಿಕ ವೈದ್ಯ ಪದ್ಧತಿಯಾದಂಥ ಈ ಒಂದು ಔಷಧಿ ಆಗಿರ್ಬೋದು, ಅದನ್ನ ಔಷಧಿ ಅಂತ ಹೇಳ್ಬೋದಾ? ಹೇಳ್ಬೋದು, ಏನು ತೊಂದರೆ ಇಲ್ಲ. ಆದ್ರೆ ಇಲ್ಲಿ ಯಾವುದೇ ತರ ಕೆಮಿಕಲ್ ಇರೋದಿಲ್ಲ. ಬರೀ ಸೊಪ್ಪು, ಹಣ್ಣು, ಹೂವು, ಬೇರು, ಕಾಂಡ ಇಷ್ಟೇ. ಓಕೆ, ಸೊಪ್ಪು, ಹಣ್ಣು, ಹೂವು, ಬೇರು, ಕಾಂಡದಲ್ಲೇ ನಿಮ್ಮ ಪುರುಷತ್ವವನ್ನು ಹೆಚ್ಚಿಸ್ಕೊಳ್ಬಹುದು.